ವಿಡಿಯೋ ನೋಡ್ತಿರುವಂತೆಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದನ್ನ ಯೂಟ್ಯೂಬ್ ಥಂಬ್ನೇಲ್ ಅನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ. ಸೊ ಎಲ್ಲರೂ ಪಿಕ್ಸಾರ್ಟ್ ಅಲ್ಲಿ ಮಾಡ್ತಾರೆ, ಅದು ಕೂಡ ಈಸಿ. ಬಟ್ ಈ ರೀತಿ ಟೆಕ್ಸ್ಟ್ ಬರಬೇಕು ಅಂದ್ರೆ ಇದೇ ಅಟ್ರಾಕ್ಟ್ ಮಾಡೋದು ಜನಗಳನ್ನ. ಸೊ ನಿಮ್ಮ ಒಂದು ವಿಡಿಯೋ ಡಿಪೆಂಡ್ ಆಗಿರೋದೇ ನಿಮ್ಮ ಒಂದು ಥಂಬ್ನೇಲ್ ಮೇಲೆ. ಅತಿ ಹೆಚ್ಚು ವ್ಯೂಸ್ ಆಗಬೇಕು ಅಂದ್ರೆ ಈ ಥಂಬ್ನೇಲ್ ಅನ್ನು ಹಾಕಲೇಬೇಕು. ಸೊ ಯಾವ ರೀತಿ ಈ ಒಂದು ಥಂಬ್ನೇಲ್ ಅನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಈ ಒಂದು ಥಂಬ್ನೇಲ್ ಅನ್ನು ಅಲೈಟ್ ಮೋಷನಲ್ಲೇ ಮಾಡ್ತೀನಿ. ಸೊ ಅಲೈಟ್ ಮೋಷನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನಂತರ ಇಲ್ಲಿ ಪ್ಲಸ್ ಐಕಾನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ 16:9 ರೇಷಿಯೋನು ಹಾಕಬೇಕು, ಯಾಕಂದರೆ ಆವಾಗ ಮಾತ್ರ ಆ ಒಂದು ಯೂಟ್ಯೂಬ್ಗೆ ನಿಮ್ಮ ಒಂದು ಥಂಬ್ನೇಲ್ ಫಿಟ್ ಆಗಿ ಕೂರುತ್ತೆ. ಇಲ್ಲಾಂದರೆ ದೊಡ್ಡ ಚಿಕ್ಕ ಆಗುತ್ತೆ. ಸೊ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಡಿ. ನಂತರ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇಪ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ಒಂದು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿ. ಸೊ ಫುಲ್ ಸ್ಕ್ರೀನ್ಗೆ ಝೂಮ್ ಹಾಕಿ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಇನ್ನೊಂದು ರೆಕ್ಟ್ಯಾಂಗಲ್ ಅನ್ನು ಸೆಲೆಕ್ಟ್ ಮಾಡಿ. ಸೊ ಝೂಮ್ ಇನ್ ಮಾಡ್ಕೊಳ್ಳಿ. ಸೊ ನಾನು ಈ ರೀತಿ ಪ್ಲೇಸ್ ಮಾಡ್ತೀನಿ. ನಂತರ ನನಗೆ ಈ ಕಲರ್ ಬೇಡ, ಬೇರೆ ಕಲರ್ ಗ್ರೀನ್ ಹಾಕ್ತೀನಿ. ಸೊ ಇದು ಹೆವಿ ಲೈಟ್ ಆಯಿತು. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಪೆನ್ಸಿಲ್ ಕೆಳಗಡೆ, ಇದನ್ನು ಕ್ಲಿಕ್ ಮಾಡಿ ಈ ಒಂದು ಬಬಲ್ನ ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಬಂದರೆ ಒಂದು ಡಾರ್ಕ್ ಮೋಡಲ್ ಬರುತ್ತೆ. ನಂತರ ಈ ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇ ಬಟನ್ ಪಕ್ಕ ಮೂರನೇ ಆಪ್ಷನ್ ಇದೆ ನೋಡಿ, ಲೇಯರು. ಇದರಲ್ಲಿ ಬಂದು ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ 2 ಲೇಯರ್ ಇಲ್ಲೇ ಇರುತ್ತೆ, ಒಂದು ಲೇಯರ್ನ ಕೆಳಗಡೆ ಎಳ್ಕೊಳ್ಳಿ. ಸೊ ಎಲ್ಲಿಗೆ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ, ನಂತರ ಬಿಡಿ. ನಂತರ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಮೂರನೇ ಆಪ್ಷನ್ನು. ಸೊ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಬರಿಬೋದು, ನಾನು ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಅಂತ ಬರಿತೀನಿ, ನ್ಯಾಯಾಲಯ ನೇಮಕಾತಿ. ಸೊ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೈಲ್ ಇದೆ, ಫಾಂಟ್ ಸ್ಟೈಲ್ ಇದೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ. ಇಲ್ಲಿ ಥಿಕ್ನೆಸ್ ಅಂತ ಇರುತ್ತೆ, ಎಷ್ಟು ಸೈಜ್ ಇರಬೇಕು ಅಂತ. ಸೈಜ್ ಇದು 18 pt ಆರ್ 36 pt ಅಂತ. ಸೊ ರೈಟ್ ಕ್ಲಿಕ್ ಮಾಡಿ, ಎಲ್ಲಿಗೆ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ. ನಂತರ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕಲರ್ ಯಾವುದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ನಾನು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡ್ತೀನಿ. ಸೊ ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿ ಇಲ್ಲಿ ಎಲ್ಲೋ ಒಂದು ಕಡೆ ಇಡ್ತೀನಿ. ಇಲ್ಲಿ ಟೆಕ್ಸ್ಟ್ ನೋಡಿ ಅರ್ಧ ಬಂದಿದೆ, ನ್ಯಾಯಾಲಯ ಒತ್ತಕ್ಷರ ಬಂದು ಅರ್ಧ ಬಂದಿದೆ. ಸೊ ಇಲ್ಲಿ ಎಂಡಿಗೆ ಬಂದು ನೀವು ಎಂಟರ್ ನಾವು ಕೊಟ್ಟರೆ ಸೊ ಅಲ್ಲಿ ಗ್ಯಾಪ್ ಆಗುತ್ತೆ. ಸೊ ಆವಾಗ ಟೆಕ್ಸ್ಟು ಪರ್ಫೆಕ್ಟಾಗಿ ಕಾಣುತ್ತೆ. ನಂತರ ಅಗೇನ್ ನೀವು ವೇತನ ಅಂತ ಟೈಪ್ ಮಾಡಿ, ಒಂದು 30,000 ಅಂತ ಹಾಕಿ. ಸೊ ಸೇಮು ಎಲ್ಲಿಗೆ ಬೇಕು ಅಲ್ಲಿಗೆ ಪ್ಲೇಸ್ ಮಾಡಿ. ಟೆಕ್ಸ್ಟ್ ಸೈಜನ್ನು ಜಾಸ್ತಿ ಮಾಡಿ. ನಂತರ ಇದ್ರ ಕಲರ್ ಕೂಡ ಕೊಡಿ, ನಾನು ವೈಟ್ ಕಲರ್ ಕೊಡ್ತೀನಿ. ಸೊ ಈ ಥರ. ನೆಕ್ಸ್ಟ್ ಇದಕ್ಕೆ ನೀವು ಫೋಟೋ ಹಾಕಬೇಕು ಅಂದರೆ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೀಡಿಯಾ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನೀವು ಯಾವ ಫೋಟೋ ಬೇಕೋ ಅದನ್ನ ಹಾಕ್ಬೋದು. ನಾನು ನೋಡಿ ಈಗ ಇದಾಗ್ತೀನಿ, ಸಿಂಹದು ಲಾಂಛನ. ಸೊ ಇದನ್ನ ಇಲ್ಲಿ ಮೂರನೇ ಆಪ್ಷನ್ ಬಂದರೆ ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಅಂತ ಇರುತ್ತೆ, ಅಥವಾ ನೀವು ಮ್ಯಾನ್ಯುವಲ್ ಆಗು ಝೂಮ್ ಇನ್ ಝೂಮ್ ಔಟ್ ಮಾಡ್ಬೋದು. ಸೊ ನಾನು ಈ ಥರ ಮಾಡಿ, ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಇದು ಮೂಮೆಂಟು. ಸೊ ನಾನು ಇಲ್ಲಿ ಕೂರಿಸ್ತೀನಿ ಇದನ್ನ. ಸೊ ಅಗೇನ್ ಇನ್ನೊಂದು ಇಮೇಜ್ ಹಾಕ್ತೀನಿ. ಸೊ ಕೋರ್ಟ್ ಅಲ್ವಾ, ಸೊ ಅದಕ್ಕೆ ಈ ಇಮೇಜ್ನ ಸೆಲೆಕ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ಗೂಗಲಿಂದ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ. ನಂತರ ಯಾವ ಹುದ್ದೆಗೆ ಅರ್ಜಿಯನ್ನು ಬಿಟ್ಟಿರ್ತಾರೆ ಅದನ್ನು ಟೈಪ್ ಮಾಡಿ. ಜವಾನ ಮತ್ತು ಬೆರಳಚ್ಚುಗಾರ ಟೈಪ್ ಮಾಡಿ. ನೆಕ್ಸ್ಟು ಝೂಮ್ ಇನ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು. ಸೊ ದಪ್ಪ ಇದ್ರೆ ಮೇಯ್ನ್ ಹುದ್ದೆ ಹೆಸರಲ್ವ ಮೇಯ್ನು, ಅದಕ್ಕೆ ದಪ್ಪ ಇಡ್ತೀನಿ. ಸೊ ಇಲ್ಲಿ ಓಕೆ, ಯಾವ ಕಲರ್ ಬೇಕೋ ಅದು ಇಡಿ. ನಾನು ಬ್ಲ್ಯಾಕ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿಗೆ ಇಡ್ತೀನಿ. ನಂತರ ಇದೇ ರೀತಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ಅಂತ ಟೈಪ್ ಮಾಡ್ತೀನಿ. ಸೊ ಇದನ್ನು ಕೂಡ ಪ್ಲೇಸ್ ಮಾಡ್ತೀನಿ. ನಾನು ಇಲ್ಲೂ ಕೂರಿಸ್ತೀನಿ ಇದನ್ನ. ಸೊ ವೈಟ್ ಕಲರ್ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ಶೇಪ್ ಅಂತ ಇರುತ್ತೆ, ಇದರಲ್ಲಿ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಇರುತ್ತೆ ರೆಕ್ಟ್ಯಾಂಗಲ್. ಶಾರ್ಪ್ ಎಡ್ಜಸ್ ಇರಲ್ಲ, ಕಾರ್ನರ್ ಇರುತ್ತೆ, ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇದನ್ನೆಲ್ಲ ಒಂದು ಕಡೆ ಪ್ಲೇಸ್ ಮಾಡಿ. ಇದ್ರ ಮೇಲೂ ಕೂಡ ಟೆಕ್ಸ್ಟ್ ಬರಿಬೋದು ನಾವು. ಸೊ ವಿದ್ಯಾರ್ಥಿ ಅಂತ ಟೈಪ್ ಮಾಡ್ತೀನಿ ನಾನು. ವಿದ್ಯಾರ್ಥಿ ಬಂದು ಪದವಿ ಅಂತ ಟೈಪ್ ಮಾಡ್ತೀನಿ. ಪದವಿ ಅಂತ ಟೈಪ್ ಮಾಡಿರ್ತೀನಿ. ಸೊ ಝೂಮ್ ಹಾಕ್ತೀನಿ, ಅದಕ್ಕೂ ಕೂಡ ಬೋಲ್ಡಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಇದಕ್ಕೆ ನಾನು ವೈಟ್ ಕಲರನ್ನು ಕೊಡ್ತೀನಿ. ಸೊ ನೋಡಿ ಆಯಿತು. ಇದರಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಬೋದು ನೋಡಿ, ಅದು ವಿದ್ಯಾರ್ಥಿ ಅನ್ನೋದು ಸರಿಯಾಗಿ ಕಾಣಿಸ್ತಿಲ್ಲ. ಸೊ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ ಇದರಲ್ಲಿ. ಈಸಿಯಾಗಿ ನಾವು ಈ ಒಂದು ಟೆಕ್ಸ್ಟನ್ನು ಅಡ್ಜಸ್ಟ್ ಮಾಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಕೊಟ್ಟಿರುವಂತಹ ಒಂದು ಬ್ಯಾಕ್ಗ್ರೌಂಡನ್ನು ಅಡ್ಜಸ್ಟ್ ಮಾಡ್ಬೋದು.
ಸೊ ಈ ಥರ ಟೆಕ್ಸ್ಟ್ ಮಾಡಿ. ಈ ರೀತಿ ಹಲವಾರು ರೀತಿಯಲ್ಲಿ ನೀವು ಯಾವ ಬೇಕೋ ಆ ಟೆಕ್ಸ್ಟನ್ನು ಟೈಪ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಬೋದು. ಸೊ ಇದೊಂದು ಈಸಿ ವೇ. ಜೊತೆಗೆ ಇದನ್ನ ಸೇವ್ ಕೂಡ ಮಾಡ್ಬೋದು ಅಥವಾ ಇಲ್ಲೇ ಸ್ಕ್ರೀನ್ಶಾಟ್ ಹೊಡೆದು ನಂತರ ಸ್ಕ್ರೀನ್ಶಾಟ್ ಹೊಡೆದ್ಮೇಲೆ ಇಲ್ಲಿ ಎಡಿಟಿಗೆ ಬಂದು ನೀವು ಕ್ರಾಪ್ ಮಾಡ್ಕೋಬೇಕಾಗತ್ತೆ. ಯಾವ ಲೆವೆಲ್ಲು ಅಂದರೆ ನೀವು ಎಷ್ಟು ಎಡಿಟ್ ಮಾಡಿರೋ ಫೋಟೋ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡಿದ್ರೆ ನೋಡಿ ಈಗ ಥಂಬ್ನೇಲ್ ಆಗಿ ಬಂತು. ನಾನು ಪೂರ್ತಿ ಎಡಿಟ್ ಮಾಡಿಲ್ಲ, ತೋರಿಸಿದ್ದೀನಿ ಹೇಗೆ ಎಡಿಟ್ ಮಾಡ್ಬೋದು ಅಂತ. ನೀವು ಹೆಚ್ಚಿನ ಟೆಕ್ಸ್ಟನ್ನು ಹಾಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.